ರಿಟರ್ನ್ ಬರ್ಬೇಕಾ? ಹೆಂಗೋಗ್ಬೇಕಾ? ಓಕೆ, ಯೋಚನೆ ಮಾಡು. ಅದು ಯಾವ ಮಂತ್ರ ಕೊಟ್ಬಿಟ್ಟಿರೋ ಗೊತ್ತಿಲ್ಲ. ಬೇಡ 500 ರೂಪಾಯಿ. ಏನೇನ ಬೆಂಕಿಗೆ ಹಾಕ್ಬಿಟ್ಟು ಮಿಸ್ ಆಗಿ ನಮ್ಮ ಕೈಯಿಂದ ಒಂದು ಬಿಸ್ಕೆಟ್ ಕೆಳಗೆ ಬಿತ್ತು. ಅದನ್ನ ಕಂಡ 2 ಟಿಕ್ಕಿ ಹೋಗೈತೆ ಬಿಡಿ, ಲಾಕ್ ಆಗ್ತಾ ಇಲ್ಲ. ಇಟ್ಸ್ ಓಕೆ. ನಾನು ಹೇಳ್ತಾ ಇರೋದು ಅಷ್ಟು ಟಿಕ್ಕಿ ಲಾಕ್ ಆಗ್ತಾ ಇಲ್ಲ ಅಂತ. ದುಡ್ಡು ಜಾಸ್ತಿ ಹತ್ರ ಬರ ಗೈಸ್. ಇದು ಯಾವ ಮೀನು ಅಂತ ಇರಪ್ಪ ಬರ್ತೀವಿ. ಆಯ್ತು ಬಿಡ ಆಯ್ತು ಹೋಗ್. ಆಯ್ತು ಸಾರ ಕೊಡ್ತೀನಿ, ದೇವ್ರನ್ನ ಸಾರ ಕೊಡ್ತೀನಿ. ಆಗ ಒಪ್ಕೋ, 2,000 ಕೊಡ್ತೀನಿ. ಹೋಗ ನೀವ್ 2,000 ಕೊಡು. ದುಡ್ಡು ಎಲ್ರ ತಲೆ ಕೆಡ್ಸಿತ್ತು, ಯೋಚನೆ ಮಾಡು. ದೇವ್ರೆ 5 ಮೀಟ್ರಲ್ಲಿ ಸೋತಾಗ್ಬಿಟ್ಟ ತೇಜ. 4,000 ಇಲ್ಲ, 5 ಮೀಟ್ರಲ್ಲಿ ನೀನ್ ಹೇಳಿದ್ದು ನಾವ್ ಹೇಳಿದ್ದು. ಆಯ್ತು ಬಿಡ, ಲೈನ್ ದಾಟಿದ್ದೀನ. ಬರೋರ್ಗು ಒಂದ್ ಮಾತು, ಬಂದ್ಮೇಲೆ ಒಂದ್ ಮಾತು. ಇನ್ನ ಇದೆ ಆಗ್ತಾಯಿಲ್ಲ. ನಮ್ಮ ಎಫರ್ಟ್ಸ್ ಜೊತೆ ಆಟ ಆಡ್ತಾವ್ರ ಇವರು. ಕಿರಣ್ ಮುಖ ತರ್ಸ, ಕಿರಣ್ ತರ್ಸ ಮುಖ ತರ್ಸ. ಆಂಟಿದಾರ 135 ಇಲ್ಲೂ ಕಾಲೇ ಬರೀ ಇಂಥದೆಯಾ. ಪ್ರಯಾಣಕ್ಕೆ ಎಲ್ಲ ಆಟಗಳನ್ನ ಬುಕ್ ಮಾಡಿಸ್ಬಿಟ್ಟು ಭಾಟ್ನ ಆಟಕ್ಕೆ ಇಷ್ಟಿಷ್ಟು ಅಂದ್ಬಿಟ್ಟು ಎಲ್ಲ ಸಣ್ಣ ಆಟ ಇಲ್ಲಿಂದ ಜಾಬ್ ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಮಮ್ಮಿ. ನನ್ ಕಣ್ಣು ನಿನ್ ಮೇಲೆ ಇತ್ತು ಮಮ್ಮಿ, ಅದಕ್ಕೆ ಏನ ಇದು ಹೊಟ್ಟೆ ಏನ ಕಟ್ಕಂತ ಇದ್ಯಾ? ನೋಡಪ್ಪ ಏನ್ ಮಾಡ್ತಾ ಅಪ್ಪ, ನೋಡೋದು ಇಲ್ಲ ಕೇಳೋದು ಇಲ್ಲ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಅವರೆಲ್ಲ ಇನ್ನೊಂದು ಆಟಲ್ಲಿ ಹತ್ಕೊಂಡು ಬರ್ತಾ ಇರ್ತಾರೆ. ನೋಡಿ ಗೈಸ್, ವ್ಯೂ ಹೆಂಗ್ ಕಾಣಿಸ್ತೈತಿ ಈ ಕಡೆಯಿಂದಾನೆ. ಗೋಕರ್ಣ ಪೊಲೀಸ್ ಸ್ಟೇಷನ್, ಶ್ರೀ ಮಹಾಗಣಪತಿ ಟೆಂಪಲ್. ಇವಾಗ ಪ್ರೆಸೆಂಟ್ಲಿ ಈ ಜಾಗದಲ್ಲಿ ಗೋಕರ್ಣದಲ್ಲಿ. ಅಮ್ಮ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದೆ, ನಾನು ಅಮ್ಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಹಿಂಗೆ ಸ್ಟ್ರೈಟ್ ಆಗೋದ್ರೆ ಬೀಚ್ ಇದೆ ಅಂತ ಇಲ್ಲಿ ಹಾಕೋರೆ. ಈ ರೋಡ್ ಸ್ಟ್ರೈಟ್ ಆಗೋದ್ರೆ ಮನೆಗಳೆಲ್ಲ ನೋಡಿ ಹೆಂಗದೆ, ಸ್ವಲ್ಪ ಓಲ್ಡ್ ರೆಟ್ರೋ ಸ್ಟೈಲಲ್ಲಿಲ್ಲ, ಎಲ್ಲ ಚಪ್ರಗಳ ಥರ ಹಾಕೊಂಡು ಚೆನ್ನಾಗಿದೆ. ನವರಾತ್ರಿ ಅಲಂಕಾರಗಳು ಈ ಕಡೆ. ಮತ್ತು ಇನ್ನೊಂದು ದೇವಸ್ಥಾನದಲ್ಲಿ ನಾವು ಸೀದಾ ಗರ್ಭಗುಡಿಗೆ ಹೋಗಿ ಕೈ ಮುಕೊಂಡು ಬರ್ತೀವಿ. ಅದು ಗೋಕರ್ಣ ಸ್ಪೆಷಾಲಿಟಿ. ನಾನು ಕೇಳ್ದಂಗಿತ್ತಲ್ಲ. ಬೋರ್ಡು ಮಹಾಬಲೇಶ್ವರ ದೇವಸ್ಥಾನ ಗೈಸ್. ಈ ಕಡೆ ದರ್ಶನ ಮುಗಿದದೆ, ಸೀದಾ ರೂಮ್ ಕಡೆಗೆ ಹೋಗ್ಬೇಕು. ಈ ಥರ ಟೈಮ್ ವೇಸ್ಟ್ ಮಾಡೋ ಕಾಲದಲ್ಲಿ ನಮ್ಮ ಥರ ಟೈಮ್ ಇನ್ವೆಸ್ಟ್ ನಡ್ಕೊಂಡು ಹೋಗೋ ಜನ ತುಂಬ ಕಮ್ಮಿ. ಕಿರಣ್ ಬರ ಗೈಸ್, ನಾವೆಲ್ಲ ಗ್ಯಾಪಲ್ಲಿ ಜ್ಯೂಸ್ ಕುಡ್ಕೊಂಡು ಹಂಗೆ ಬರ್ತಾ ಇದ್ವಿ. ನಾವೆಲ್ಲ ಸಿಟಿಸೆಂಟ್ ಅಂದರೆ ಕರೆಕ್ಟಾಗಿ ಕುಡಿತೀವಿ, ಕರೆಕ್ಟಾಗಿ ಮುಗಿಸ್ಕೊಂಡು ಹೋಗ್ತೀವಿ. ಅರೆ ನಮ್ಮಣ್ಣ ಎಲ್ಲ ಗೈಸ್ ಫೈಂಡ್ ದ ಡಿಫ್ರೆನ್ಸ್. ಫೈಂಡ್ ದ ಡಿಫ್ರೆನ್ಸ್. ನಮ್ಮ ಅಣ್ಣಂಗೆಲ್ಲ ಜ್ಯೂಸ್ ಕಲ್ಚರ್ಕೊಂಬಿಟ್ಟು ಎಲ್ಲ ಕೆಂಪು ಹೊಡೈತಿ. ಗೈಸ್, ನಾವು 4 ಜನ ಗಂಡ್ಮಕ್ಳು ಫುಲ್ ಸ್ಟ್ರಾಂಗ್ ಅಂದ್ಬಿಟ್ಟು ನಮ್ಮನ್ನೆಲ್ಲ ಬಿಟ್ಬಿಟ್ಟು ಎಲ್ಲ ಆಟಲ್ಲಿ ಓಡೋಗವ್ರೆ. ಇವಾಗ ನಾವು ಓಡೋಗ್ತಾ ಇದೀವಿ ಆ ಜಾಗಕ್ಕೆ. ಆ ಕಡೆ ಪೂಜೆ ಸ್ಟಾರ್ಟ್ ಆಗೈತಂತೆ. ಗೈಸ್ ಎಲ್ಲ ಹೋಯ್ತವ್ರಲ್ಲ ಈ ಕಡೆ. ರಿಟರ್ನ್ ಬರ್ಬೇಕಾ? ಹೆಂಗೋಗ್ಬೇಕಾ? ದುರ್ಗಾ ಏನು ಸೀನು? ಸುಮ್ಮನೆ ಮೇಲೆ ಬಂದು ವೇಸ್ಟ್ ಆಗುತ್ತೆ. ಚಿನ್ನ ನಮಗೆ ಒಳ್ಳೆ ತಮ್ಮನೇಲಿ ಐಡಿಯಾ ಸಿಕ್ತಿತ್ತು. ಹಿಂದ್ಗಡೆಯಿಂದ ರೆಕಾರ್ಡ್ ಮಾಡ್ತಾ ಇರ್ತೀನಿ. ಜಸ್ಟ್ ಫೋಕಸ್ ಮಾಡ್ಬಿಟ್ಟು ನಿನ್ನ ಮುಖ ಫ್ರಂಟಲ್ಲಿ ಹಾಕ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ವಿ. ಅರ್ಥ ಆಗಿಲ್ಲ ಬಿಡು. ಕಿರಣ್ ನಿನ್ಗೆ ಎಷ್ಟು ಬೇಕಾ ಕಾಸಿಲ್ಲ ಖರ್ಚಿಗೆ? ಬೇಡ, ಹೇಳ, 1 ನಿಮಿಷ ಹೇಳ, 1 ನಂಬರ್ ಹೇಳ, 100 ಸಲ ಹೇಳ. 500 ರೂಪಾಯಿ ಬೇಕು. ನಾನು 500 ರೂಪಾಯಿ ಹಿಂಗೆ ಅದು ಕೊಡ್ತೀನಿ. ಆ ಕಡೆ ಕೆಂಪುಗೆ ಐತಲ್ಲ ಬಟ್ಟೆ, ಆ ಕಡೆ ಅದನ್ನ ಬಿಸ್ಬಿಟ್ಟು ನಾರ ತಗೊಂಡ್ ಬಸಾಕು. ಹೋಗ್ತಾ ಇದ್ದೀನಿ ನಾನು ನಿಜವಾಗ್ಲು. ಬೇಡ ನೋಡ್ದಲ್ಲೇ ಸ್ಪೀಡ್ ನೋಡ. 500 ರೂಪಾಯಿ
ಪಕ್ಕ ಯೋಚನೆ ಮಾಡು. ಅದು ಯಾವ ಮಂತ್ರ ಕೊಟ್ಬಿಟ್ಟಿರ್ತಾರೋ ಗೊತ್ತಿಲ್ಲ. ಬೇಡ 500 ರೂಪಾಯಿ ಬೇಡವನಾ? ಸಂಜೆ ಬಂದು ಮಾಡೋಣ, ಒಳ್ಳೆ ಮಜಾ ಇರುತ್ತೆ. ಗೋಸ್ಟ್ ಅಂತ ಕರ್ಕೊಂಡ್ಬರ್ಬೇಕು. ಮಮ್ಮಿ ಹೇಗಿತ್ತು ಪ್ರಯಾಣ? ನೀನು ನಂತರ ಎಲ್ಲ ಓಡಾಡಿ ಬಂದಿಲ್ಲ ಅಲ್ಲ, ಅದಕ್ಕೆ ಆರಾಮಾಗಿರುತ್ತೆ. ನೀವೆಲ್ಲಿ ಸುತ್ತಾಡ್ಕೊಂಡು ಬಂದ್ರೆ? ಹಾಂ. ಫೋಟೋ ಹಿಡಿಯೋಕೆ ಅಂತ ಹೋಗ್ತಾ ಇದ್ದೆ ಗೈಸ್. ಮಗನ್ ಕಾಲ ಸಗಣಿ ಆಗುತ್ತೆ. ನಮ್ಮ ಕಸಿನ್ ಕಿರಣ್ ಒಬ್ಬ ಹೇಳ್ದ, ಅವನಿಗೆ ಬೈಕೆ ಎಗರುಬಿಟ್ಟೆ. ಎಗ್ರಿ ಫೋರ್ದು ಹಿಂಗಳೆಲ್ಲ ಆಗುತ್ತೆ. ಏನೇನ ತಿರುಗ್ಬಿಟ್ಟು ಏನು ಮಾಡ್ತೀಯಾ? ಬೆಂಕಿಗೆ ಹಾಕ್ಬಿಟ್ಟು ಮೂಗು. ಆಮೇಲೆ ನೆಟ್ಟು ಮೂಗಾಡಕ್ಕಾಗಲ್ಲ. ಮೂಗಿ ಹಾಕ್ತೀನಿ, ಮೂಗಿ. ಗೈಸ್, ನಾವು ಮಹಾಬಲೇಶ್ವರ ಟೆಂಪಲ್ಗೆ ಬಂದಿದ್ವಿ. ಅಂಡ್ ಆ ಕಡೆ ಇಷ್ಟು ದೊಡ್ಡ ಕಲ್ಯಾಣಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಜಾಗಿಂಗ್ ಮಾಡ್ತಾ ಇರಿ. ಹೆಂಗೈತೆ ಗೈಸ್, ಈ ಕಲ್ಯಾಣಿ ಇರೋ ಜಾಗ, ಕಲ್ಯಾಣಿ ಹೆಸರು ಕೋಟಿ ತೀರ್ಥ ಕಟ್ಟೆ ಅಂತ ಇರಬೇಕು. ಇದು ಗುಮ್ಳಿ ಗೋಕರ್ಣದಲ್ಲಿದೆ. ಓಕೆ, ನನಗೊಂದು ಲೊಕೇಶನ್ ಸಿಕ್ತು. ಕಿರಣ್, ಒಂದು ನಿಮಿಷ ಕಮ್ಮಿ ಆಯ್ತು. ಇಂಟ್ರೆಸ್ಟಿಂಗ್ ನಾನು ತೋರಿಸ್ತೀನಿ ಬಾ. ಈ ಸೈಡ್ ಬಾ. ಈ ಸೈಡ್ ಬಾ. ಕಾಣಿಸ್ತೈತೆ ಆ ಕಡೆ ಏನಾದ್ರು? ಏನು ಕಾಣಿಸ್ತಲ್ವೇನಾ? ಸರಿ, ಆ ಸೈಡ್ ನೋಡಿ ಇವಾಗ. ಅಷ್ಟೇನಾ ಸರ್? ನಾನಂದ್ರೆ ಭಯ ಇಲ್ವಾ ಸರ್? ಜೀವನದಲ್ಲಿ ಭಯ ಇರಬೇಕು, ಭಯ ಗುಂಡ್ಗೆಲಿರ್ಬೇಕು. ಆದ್ರೆ ಆ ಗುಂಡ್ಗೆ ನಮ್ದಲ್ಲ, ನಮ್ ಎದುರುಗಡೆ ಇರೋಂದಾಗಿರ್ಬೇಕು. ಏನಪ್ಪ ಅದು? ಅವರಾಣಿ ಮೇಲ್ಗಡೆಯಿಂದ ಪಾರ ಅಂತ ಹಾರ್ಬಿಡ್ಬೇಕು ಇವಾಗ. ಹಾರ್ಬಿಡುತ್ತೆ. ಇದ್ರ ಹೆಸರೇನು? ಕಿರಣ್, ನಿನ್ನ ಅಜ್ಜಿ ಅದ್ರ ಫ್ಯಾಮಿಲಿ ಹೆಸರು ನಾನು ಕೇಳ್ತಾ ಇರೋದು. ಗೈಸ್, ಮರ್ತೋಗ್ಬಿಟ್ಟಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ಈ ಕಡೆ ನಮ್ಮ ಕಣ್ಣು ಮುಂದೆನೆ ಬಿಸ್ಕೆಟ್ ತಿಂತ ಕೆಡೆ ಬಿದ್ದಿತ್ತು. 12 seconds later. ಇಲ್ಲ, ಯಾರು ಕೆಡೆ ಬೀಳ್ಸಿದ್ರಲ್ಲ. ಮಿಸ್ ಆಗಿ ನಮ್ಮ ಕೈಯಿಂದ ಒಂದು ಬಿಸ್ಕೆಟ್ ಕೆಡೆ ಬಿತ್ತು. ಅದನ್ನ ಕಂಡ ಎರಡು ಕೂಲ್ ಡೌನ್. ಇದು ಹಸ್ಬೆಂಡ್ ಇರಬೇಕು, ಇದಾದ್ರ ವೈಫ್ ಇರಬೇಕು. ಮಾತ್ರ ಶೋ ಕೊಡ್ತಾನೆ ನೋಡಿ. ಐ ಥಿಂಕ್ ಇದನ್ನ ಫೋಕಸ್ ಮಾಡ್ತಾ ಇದ್ದೆ ಅನಿಸ್ತೈತೆ. ಚಿಕ್ಕಮ್ಮ, ಬಿಂಗೋ ಫೋಕಸ್ ಮಾಡ್ತೈತೆ. ಮಿಶಿಕಾ, ನನ್ನ ಮಾತು ಕೇಳಲ್ಲ ನೀನು? ಮೀಟರ್ ಬೇಕು, ಮೀಟರ್. ಗೈಸ್, ನೀವೆಲ್ಲ ಈ ಥರ ಮಾಡಕ್ಕೆ ಹೋಗ್ಬೇಡಿ. ಪಾಪ ಒಂದೇ ಒಂದಕ್ಕೆ ಹಾಕಿದ್ದಕ್ಕೆ ಇಲ್ಲಿ ನೋಡಿ ಫಾಲೋ ಆಗಿ ಬಂದ್ಬಿಟ್ಟು ಎಷ್ಟು ತುಂಬ್ಕೊಂಬಿಟ್ಟು ವೆಯ್ಟ್ ಮಾಡ್ತವೆ. ವೆಯ್ಟಿಂಗ್ ಲಿಸ್ಟ್ ಅವೆ ಆ ಕಡೆ, ಏನಾದ್ರು ಸಿಗ್ತದೇನೋ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಟೈಮ್ ಏನಾದ್ರು ಹಾಕಿದ್ರೆ ಬಂದ್ಬಿಟ್ಟು ಈ ಕಡೆ ಪ್ರಾಣಿಗಳಿಗೆಲ್ಲ ಬಿಸ್ಕೆಟು, ಚಿಪ್ಸು ಆ ಥರ ಯಾವ್ದು ಹಾಕಕ್ಕೆ ಹೋಗ್ಬೇಡಿ ಅಷ್ಟೇ. ಗೈಸ್, ಇವಾಗ ನಾವು ಬೈಕ್ ರೆಂಟಲ್ ತಗೊಳಕ್ಕೆ ಅಂದ್ಬಿಟ್ಟು ಈ ಒಂದು ರೆಂಟಲ್ ಹಬ್ಗೆ ಅಂತ ಬಂದಿದ್ದೀವಿ. ಲೆಟ್ಸ್ ಸಿ ವಾಟ್ ಥಿಂಗ್ಸ್ ವಿಲ್ ಹ್ಯಾಪನ್. ಯಾರು ಇರಂಗೆ ಕಾಣ್ತಿಲ್ಲ. ಮತ್ತೆ ಕಾಲ್ ಮಾಡೋದು. Much later. ಗೈಸ್, ಫೈನಲಿ ವಿ ಹ್ಯಾವ್ ಗಾಟ್ ಒನ್ ವೆಹಿಕಲ್. ಈ ವೆಹಿಕಲ್ ಇಲ್ಲೇ ಇದೆ. ಇನ್ನೂ ಸ್ವಲ್ಪ ತೋರಿಸ್ತಾ ಇದ್ದಾರೆ ಏನು ಕಂಡೀಷನ್ ಅಂತೆಲ್ಲ. ಅದಾದಮೇಲೆ ರೌಂಡ್ಸ್ಗೆ ಅಂತ ಹೋಗೋದು. ಓಕೆ, ಹಾಕಿ ಲಾಕ್ ಆಗುತ್ತಲ್ಲ ಡಿಕ್ಕಿ ಲಾಕ್ ಆಗ್ತಾ ಇಲ್ಲ. ಡಿಕ್ಕಿ ಹೋಗೈತೆ ಬಿಡಿ, ಲಾಕ್ ಆಗ್ತಾ ಇಲ್ಲ. ಇಟ್ಸ್ ಓಕೆ, ನಮಗೇನಿಲ್ಲ. ನಾನು ನಿಮ್ಗೆ ಹೇಳ್ತಾ ಇರೋದು ಅಷ್ಟು, ಡಿಕ್ಕಿ ಲಾಕ್ ಆಗ್ತಾ ಇಲ್ಲ ಅಂತ. ಓಕೆ, ಸರಿ.
ಜೊತೆ. ಹಾಂ ಓಕೆ ಅಣ್ಣ ಆಲ್ ಡನ್ ಐ ಗೆಸ್. ಇನ್ನು ಸ್ಕ್ರಾಚ್ ಎಲ್ಲ ಮೊದಲೇ ಆಗದೆ, ಇನ್ನು ಮಿಕ್ಕಿದೆಲ್ಲ ನಾರ್ಮಲ್ ಆಗದೆ. ಸೊ ಗಾಡಿ ನೋಡೋಕೆ ಹಿಂಗದೆ. ಓಕೆ ಅಣ್ಣ ಆಲ್ ಡನ್. ಗೈಸ್ ಇವಾಗ ನಾವು ನಮ್ಮ ಫ್ಯಾಮಿಲಿಗೆ ಮುಂದೆ ಈ ಗಾಡಿ ತಗೊಂಡೋಗಿ ಅವ್ರ ರಿಯಾಕ್ಷನ್ ರೆಕಾರ್ಡ್ ಮಾಡ್ತಾ ಇದ್ದೀವಿ. ನನ್ನ ಮುಖ ಕಾಣಿಸ್ತೈತಾ? ಯಾವ್ದಾರು ರಿಯಾಕ್ಟ್ ಆಗ್ತಾರೆ, ನನಗೂ ಒಂದು ಬೇಕು ಅಂತ ನಮ್ಮ ಅಣ್ಣ ಕೇಳ್ಬೋದು, ಯಾಕೋ ತಗೊಂಡು ಬಂದೆ ಅಂತ ನಮ್ಮ ಅಣ್ಣ ಬೈಬೋದು. ನೆಕ್ಸ್ಟ್ ಏನಾಗುತ್ತೆ ಅಂದ್ಬಿಟ್ಟು. ಸೊ ಗೈಸ್ ವಾಟ್ಸ್ ದ ಪ್ಲಾನ್? ಟೆಲ್ ಬಾಯ್ಸ್ ವಾಟ್ ಇಸ್ ಪ್ಲಾನ್? ಹೋಮ್ ಬೀಚ್. ಮಮ್ಮಿ ನಾನು ಸ್ಕೂಟಿ ತಗೊಂಡೆ ಅಂತ ಹೇಳಕ್ ಬಂದೆ. ದುಡ್ಡು ಜಾಸ್ತಿ ಇಲ್ಲ, ನಿಂಗೆ ಹೇಳಿದ್ರೆ ಗೊತ್ತಾಗ್ತಿಲ್ಲ ಮಮ್ಮಿ. ಸರಿ ಬಿಡು. ಈಗೇನಮ್ಮ ಸರಿ, ಎಲ್ಲ ಮುಗಿದ್ಮೇಲೆ ಕೇಳಿದ್ದೀನಿ, ಎಲ್ಲ ಮುಗಿದ್ಮೇಲೆ ಒಂದು ಕಾಲ್ ಹಾಕು ಆಯ್ತಾ? ಗೈಸ್ ನಮ್ಮ ಅಮ್ಮ ಏನೋ ಸ್ವಲ್ಪ ಕೋಪ ಮಾಡ್ಕೊಂಡಂಗೆ ಅವ್ರೆ. ಅಪಾರ್ಟ್ ಫ್ರಮ್ ದಟ್ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಕಾಲ್ ಮಾಡಿದಾಗ ಗೊತ್ತಾಗುತ್ತೆ ನನ್ನ ಮೈಟ್ರ್ ಅಷ್ಟು ಅಂಬದ ಇಂಪಾರ್ಟೆನ್ಸ್ ಏನು ಅಂತ. ಬ್ರೋ ಎಷ್ಟು ವಯಸ್ಸು? ಕೀ ವಯಸ್ಸು ಕಿತ್ತೋಗ್ಬಿಡ್ತಿರೋ ನಿಮಿಷ. ಎಷ್ಟು ವಯಸ್ಸು ನಿಂಗೆ? ಗೈಸ್ ಕೊನೆಗೂ ಒಂದು ಪೆಟ್ರೋಲ್ ಬಂಕ್ ಇರೋ ಜಾಗ ಕಾಣಿಸ್ತು, ಅಲ್ಲಿಗೆ ಹೊರಟಿವಿ. ನಾನೇ ಹಾಕಿರೋದು. ಗೈಸ್ ಫೈನಲಿ ಗಾಡಿ ತಗೊಂಡ್ಮೇಲೆ ಈ ಒಂದು ಮೂಮೆಂಟ್ಗೆ ವೆಯ್ಟ್ ಮಾಡ್ತಾ ಇದ್ವಿ, ಎಲ್ಲಿ ಸಿಗ್ತದೆ ಪೆಟ್ರೋಲ್ ಬಂಕು ಅಂತ. ಕೊನೆಗೂ ಸಿಕ್ತು. ನಿಂದೇನಾ? ಮನೆ ಬಾಗ್ಲ. ಮನೆ ಬಾಗ್ಲಂತ ಮನೆ ಬಾಗ್ಲು. ಗೈಸ್ ಇನ್ನೊಂದು 3.6 ಕಿಲೋಮೀಟರ್ಸ್ಗೆ ನಾವು ಬೀಚ್ ಹತ್ರ ರೀಚ್ ಆಗ್ತೀವಿ. ಈ ಕಡೆ ಸೀನರಿಗಳು ನೋಡಿ ಗೈಸ್, ಸ್ವಲ್ಪ ಚೆನ್ನಾಗಿದೆ. ಈ ಕಡೆ ಫುಲ್ ಗ್ರೀನ್ ಅಂಡ್ ಗ್ರೀನ್. ಕಾಶನ್ ಗೋಸ್ಲೋ ಸೌಂಡ್ ಹಾರನ್ ಹೊಡಿಬೇಕಂತ ಏನಾದ್ರು ಡಿಸ್ಟರ್ಬೆನ್ಸ್ ಆದ್ರೆ ಕಟ್ ಹೊಡಿಬೇಕಾದ್ರೆ. ನಿನಗಿನ್ನು ಟ್ರೈನಿಂಗ್ ಸಾಲದು, ಬೇಕಾದ್ರೆ ಬೆಳಗ್ಗೆ ಹೊತ್ತು ಬಾ ಹೇಳ್ಕೊಡ್ತೀನಿ. ಗೈಸ್ ಇವಾಗ ನಾವು ಹೋಗ್ತಾ ಇರೋ ಬೀಚ್ ಓಮ್ ಬೀಚ್. ಈ ಕಡೆಯಿಂದ ಹೆಂಗ್ ಕಾಣ್ತದೆ ಗೊತ್ತಾ? ಬರೀ ಫೋಟೋ ತಗೊಳ್ಳೋ, ಫೋಟೋ ವಿಡಿಯೋ ತಗೊಂತೀನಿ ನೋಡಿ. ಕ್ರೇಜಿ ಆಗೈತೆ ಗೈಸ್ ಇಲ್ಲೇ. ಬರೀ ಫೋಟೋ ತಗೋ. ಈ ಕ್ಯಾಮ್ರಾ ತಗೊಂಡ್ಬರ್ಬೇಕು. ಹೆಂಗೈತೆ ನೋಡಿ. ನಮ್ ಕಣ್ಣೆಲ್ಲ ಬಿಟ್ಟೆ ಸೂಪರ್ ಕಾಣಿಸುತ್ತೆ ಕಣ್ಣಲ್ಲಿ. ನೀನ್ ಮಾತ್ರ ಕಾಣಿಸ್ಬೇಕಾ ಅದು ಕಾಣಿಸ್ಬೇಕಾ? ಎರಡು ವಾರ ಸೆಲ್ಫಿ ಹೆಂಗಾಗುತ್ತೆ? ನಾನು ಬಂದಿಲ್ಲ ಅಂದ್ರೆ ಬಿಟ್ಟು ಹೋಗ್ಬಿಡ್ತಾರೆ ನನ್ನ. ಎಲ್ಲೋ ಆಚೆಗೆ ಸ್ಟ್ರೈಟ್ ಎಲ್ಲ ಕಣ. ಯೂಟರ್ನ್ ಈ ಕಡೆ ಯೂಟರ್ನ್ ಎಲ್ಲ ಗಾಡಿ ಅಲ್ಲಿ ಪಾರ್ಕ್ ಮಾಡಿ ಇಲ್ಲಿ ನಡ್ಕೊಂಡು ಹೋಗೋರೇನೋ. ಎಲ್ಲ ಕಂಡ್ರು ಅದು ಸಾಗರಿಕನ. ಅವರೆಲ್ಲ ಕಣ ನಮ್ಮ ಫ್ಯಾಮಿಲಿ ಅವರೆಲ್ಲ ನಡಿ. ನನಗೆ ಮೋಸ ಮಾಡ್ತು ಕಣ. ವೆರಿ ಡಿಪ್ರೆಸ್ಡ್. ಓ ಮೈ ಗಾಡ್. ಗೈಸ್ ಪಾಪ ಈ ಕಡೆ ಪಾರ್ಕಿಂಗ್ ಬೇರೆ ಐತಂತೆ. ನಡ್ಕೊಂಡು ಹೋಗ್ಬೋದಾ? ಕೇಡ ಪೇ ಮಾಡೋದಾ? ಫೋನ್ ಪೇ ಅದಾ? ಗೈಸ್ ಇವಾಗ ನಾವು ಈ ಕಡೆ ಓಮ್ ಬೀಚ್ ಕಡೆ ಎಂಟರ್ ಆಗ್ತಾ ಇದ್ದೀವಿ. ಗೈಸ್ ಇದ್ರ ಸಿಚುವೇಶನ್ ಅಲ್ಲಿ ಪಾಪ ನಮ್ಮ ಕಂಪ್ನಿಗೆ ಯಾರು ಇದ್ದಿದ್ರೆ ನಿಮ್ಗೂ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಇರೋದು ಅಂತ ಅನ್ಸುತ್ತೆ. ಬಟ್ ವಿಧಿ ಪರಿಸ್ಥಿತಿ ಯಾರನ್ನವ್ರು ಹೇಳ್ಕೊಳಕ್ಕಾಗಲ್ವಲ್ಲ. ಇರೋರ ಜೊತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಈ ಕಡೆ ಆಟ ಆಡೋಕ್ಕಾಗಲ್ಲೇನಾ? ಹಂಗೆ ನೀರೇನು ಅಂಗಡಿತೈತೆ. ಈ ಕಡೆ ಫ್ಯಾಮಿಲಿ ಪೀಪಲ್ ಆಲ್ರೆಡಿ ಬಂದಿದ್ದಾರೆ. ಅವ್ರು ಯಾವ ಕಡೆ ಬಂದಿದ್ದಾರೆ, ಎಲ್ಲಿದ್ದಾರೆ ಎಂತ ನಮಗೆ ಗೊತ್ತಿಲ್ಲ. ಫಸ್ಟ್ಲಿ ಅವ್ರು ನೋಡ್ಕೋಣ, ಅದಾದಮೇಲೆ ನೀರಿಗೆ ಇಳಿಯೋಣ. ಸೊ ಈ ಕಡೆ ಇರೋ ಇಷ್ಟು ಜನರಲ್ಲಿ ಯಾವುದೋ ಒಂದು ಭಾಗದಲ್ಲಿ ಫ್ಯಾಮಿಲಿ ಅವ್ರು ಇದ್ದಾರೆ. ಇಲ್ಲಿ ನೋಡಬೇಕು, ತಲೆಗೆ ಕಲರ್ ಹೇರ್ ಬ್ಯಾಂಡ್ಗಳಾಗ್ತಾ ಇದ್ದಾರೆ. ಗೈಸ್ ಈ ನೀರು ಎಲ್ಲಿಂದ ಬರ್ತೈತೆ ಅಂತ ಗೆಸ್ ಮಾಡಿ ಗೈಸ್. ಆ ಕಡೆ ಮನೆ ಮೂಲೆಯಿಂದ ಬರ್ತಾಯಿತ್ತು, ಇಲ್ಲ ಎಲ್ಲ ಎಕ್ಸ್ಟ್ರೀಟನ ಏನೋ ನಂಗೆ ಗೊತ್ತಾಗ್ತಾ ಇಲ್ಲ. ವಾಟ್ ಯು ಫೀಲ್ ಇದನ್ನ ಗೆಸ್ ಮಾಡಿ ಕಮೆಂಟ್ ಹಾಕ್ಬಿಡಿ ಗೈಸ್. ಇವರೆಲ್ಲ ಕಣ್ಣಿಡ್ದವ್ರು ನೋಡಿ, ಅಲ್ಲಿ ಆಟಾಡ್ತವ್ರೆ ಗ್ಯಾಂಗ್. ಪಾಪ ನಮಗಿಂತ ಮುಂಚೆ ಅಲ್ಲ, ನಾವು ಹೋದ್ಮೇಲೆ ಟಿ ಬಂದವರು ನಮಗಿಂತ ಮುಂಚೆ ರೀಚ್ ಆಗ್ಬಿಟ್ಟಾರೆ. ಆಟೋಲ್ಲಿ ಬಂದವ್ರಂತೆ. ಏನೋ ಕರೀತಾ ಇದ್ದಾಳೆ. ಇರ್ಲಿ ಬರಲ್ಲೇ. ಸರಿ ದೂರ ಹುಷಾರಾಗಿ ಫೋನ್ ನಡ್ಕ. ನಾನು ಎಲ್ಲಿರಲ್ಲ, ನಾನು ವಾಕ್ ಹೋಗ್ತಿದ್ದೇನೆ. ವಾಕ್ ಹೋಗ್ಕೊಂಡು ಏನ್ ಮಾಡ್ತೀನಿ ನೀನು?
ಸರಿ ಸರಿ ಗೈಸ್, ಇವನು ಗೊತ್ತಲ್ಲ ಕಿರಣ್ ಫುಲ್ ಇನ್ನೋಸೆಂಟು. ಅವನು ಈಜಾಡೋಕ್ಕೆಲ್ಲ ಹೋಗಲ್ವಂತೆ. ಅವನು ಜ್ಞಾನಿಯಾಗಿ ಏನೋ ಒಂದು ಮಾಡ್ಲಿಕ್ಕೆ ಅಂತ ಹೋಗ್ತಾವನೆ. ನಾವನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಇಂಥ ಮಾತಾಡ್ಲಿಕ್ಕೆ ಆಗಿಲ್ಲ. ಸೊ ಇವಾಗ ನಾನು ಈಜಾಡಕ್ಕೆ ಹೋಗ್ತಾನೆ. ಮತ್ತೆ ಸಿಗೋಣ. ಪೀಸ್. ಇಂತಾರೆ ಸರ್ ಹತ್ರ ಬರ. ಗೈಸ್, ಇದು ಯಾವ ಮೀನು ಅಂತ ಕಮೆಂಟ್ ಮಾಡಿ. ಸತ್ತೋಗೆಲ್ಲ ಊದ್ಕೊಂಬಿಟ್ಟೈತೆ, ಫುಲ್ ಗೊಬ್ಬು ನಾರ್ದ ಹೊರಿತೈತೆ. ಮನೆಯೊಳಕ್ಕೆ ಹೋಗ್ತಾ ಇಲ್ಲ, ಪ್ರ್ಯಾಂಕ್ ಮಾಡೋಣ ಅಂತ ಹೋಗೋಣ ಅನ್ಕೊಂಡಿದ್ದೆ. ಬೇಡ, ಎಲ್ಲ ಫ್ಯಾಮಿಲಿ ಎಲ್ಲ ಇದ್ದಾರಂತೆ. ಉಗಿಸೋಣ ಜಾಕೆ. ಗೈಸ್, ಇಷ್ಟೊತ್ತು ಆಟ ಆಡಿದ್ದೆಲ್ಲ ಆಯ್ತು. ಇವಾಗ ನಾವು ಆ ಕಡೆ ಕಾಣಿಸ್ ಅಲ್ಲಿಂದ ಇಲ್ಲಿ ಜಂಪ್ ಹೊಡ್ಕೊಂಡು ಬಂದಿದ್ವಿ. ಫೋಟೋನಾ ಈ ಟೈಮಲ್ಲಿ ಫೋಟೋ ಬೇಕಾ? ಸರಿತಾರ ಕಡೆ ಎಲ್ಲ ಸರಿ ತಡಿ. ಹೋಗ್ತಾ ಇರಬೇಕಾದ್ರೆ ಈ ರೂಟಲ್ಲಿ ಕಿರಣ್ ಏಡಿಕಾಯಿ ಕಾಣಿಸ್ತಂತೆ. ಎಲ್ಲ ಏಡಿಕಾಯಿ ಎಲ್ಲ ಎಲ್ಲ ಅದೊಂದು ಏಡಿಕಾಯಿ ಐತಿ ಪಾಪ. ಎಲ್ಲ ಕರೀತಾ ಇದ್ದಾರೆ ನೋಡಿ. ಸರಿ ಬಿಡು. ಕೂಲ್ ಡೌನ್ ಆರಾಮಾಗಿ ಹೋಗ್ಬೋದು. ಕೂಲ್ ಡೌನ್. ಇಲ್ಲೂ ಬರ್ತದೇನ ಸಿನಾ, ಆದಷ್ಟು ಬೇಗ ಹೋಗ್ಬೇಕು. ನೀರು ಪ್ರಭಾವ ಜಾಸ್ತಿ ಆಗ್ತೈತಿ. ಅವ್ರಿಗೆ ಅಡ್ವೈಸ್ ಮಾಡ್ಬಿಡು. ಅಲ್ಲಿ ಯಾವ್ದೋ 3 ಜನ ಹುಡುಗಿರಿದ್ದಾರೆ, ಅವ್ರಿಗೆ ಸ್ವಲ್ಪ ಬಂದೆ. Excuse me. Water tides are rising high. Be quick. Okay. ಈ ಚಪ್ಪಲಿ ನೀರಲ್ಲಿ ಬಿದ್ದಾಗ ಏಡಕ್ಕೆ ಕಾಣ್ತದೆ. ಏನೋ ಮಾಡ್ತೀಯಾ? ಯಪ್ಪ, ನಾನು ಯಾವ್ದು ಗತಿ ಇಲ್ದ್ರೆ ಟವಲ್ ಬೇರೆ ಸುಲ್ಕೊಂಬಿಟ್ಟಿದ್ದೀನಿ. ಮಾತಾಡ. ಇರಪ್ಪ ಬರ್ತೀವಿ. ಇಕ್ಕ ಕಾಲಿಕ್ಕ ಹೈಟ್ ನೀನ ಐತಿ. ಇಳಿ ಅಳಿಯ ಆರಾಮ ನಡಕ್ತಾವ ಕಾಲ್ ಜಾರ್ತದ. ಅಯ್ಯ ಬಂದೆ ಇರತ್ತಮ್ಮ, ಕಾಲ್ ಜಾರ್ತೈತೆ. ಆರಾಮ ಬರ್ಬೋದಾ? ಬಂದ್ಬಿಡ, ಆರಾಮಾಗಿ ನಡ್ಕೊಂಡು ಬರ್ಬೋದು. ನಾನೇನೋ ಅನ್ಕೊಂಬಿಟ್ಟೆ, ಇದು ಇಷ್ಟಕ್ಕೆ ಐತಿ ಕಡೆ. ಕ್ರಾಕ್ಸ್. ಗೈಸ್, ನಾವು ನಮ್ಮ ಫ್ಯಾಮಿಲಿ ಅವ್ರನ್ನೆಲ್ಲ ಕಳಿಸ್ಬಿಟ್ಟಿದ್ದೀವಿ. ಯಾಕಂದ್ರೆ ನಮ್ಮ ಹತ್ರ ಬೈಕ್ ಇದೆ. ಸೊ ಇದೇ ಅಡ್ವಾಂಟೇಜ್ ಬೆಳೆಸ್ಕೊಂಡು ಹಂಗೆ ಸ್ನ್ಯಾಕ್ಸು ಜ್ಯೂಸ್ ಸ್ನ್ಯಾಕ್ಸ್ ಥರ ಕುಡ್ಕೊಂಡು ಗಾಡಿ ಎತ್ತಾಕೊಂಡು ಈಗ ಹೊರಟಿದ್ದೀವಿ. ಕರಿಯ ಸರಿ ರೆಡಿ. ನನ್ನ ಲೈಫಲ್ಲಿ ಒಂದು ಆಸೆ ಆಯ್ತಾ, ಇಂಥ ಟೈಮಲ್ಲಿ ಬಿಳಿ ಬಟ್ಟೆ ಹಾಕೊಂಡು ಯಾರಾದ್ರು ಬಂದಾಗ ಮಾತಾಡಿಸ್ಬೇಕು ಅಂತ ಆಸೆ ಐತೆ ನನಗೆ. ನಿನ್ಗೆ ಫ್ಲಾಶ್ ಇದ್ರೆ ಕಡೆ ಮುಖ ಚೆನ್ನಾಗಿ ಕಾಣಿಸೋದು. ಓಯ್, ನಿನ್ಗೇನು ಆಸೆ? ಮಾತಾಡ್ತಿಲ್ಲ ನೋಡೋ ಆಸೆ. ನಿನ್ಗ ಓಯ್ ಬೇಡ, ನನ್ನ ಆಸೆ ಆಫ್ ಮಾಡ, ಆಮೇಲೆ ಹೇಳ್ತೀನಿ. ನೈಟ್ ವ್ಯೂ ನೋಡಿ ಗೈಸ್, ಹೆಂಗದೆ ಮಗನ್ ನಮ್ಮ ಕಣ್ಣಿಗೆ ಯಾತ್ರೆ ಕಾಣಿಸ್ತೈತೆ ನೋಡಿ. ಇದು ಗೈಸ್, ಇದು ಏನು ಎತ್ತ ಅಂದ್ರೆ ಇವಾಗ ಸ್ವಲ್ಪ ಕ್ಲಾರಿಟಿ ಬರ್ತಿದೆ. ಇದು ಒಂದು ಆಶ್ರಮ ಆಯ್ತಾ. ಮತ್ತೆ ಈ ಕಡೆ ಏನ್ಮಾ ಊಟ ಊಟ ತುಂಬ ಚೆನ್ನಾಗಿತ್ತು. ಈ ಕಡೆ ಇನ್ನೊಂದು ಕಷಾಯ ಎಲ್ಲ ಮಾಡ್ತಾರೆ ನೋಡಿ. ಇದು ಹಾಲಿಗೆ ಶುಂಠಿ ಕಷಾಯ ಜೊತೆ ಮಾಡ್ತಾರೆ, ಅದು ಕೂಡ ಚೆನ್ನಾಗಿದೆ. ಈ ಕಡೆ ಪೂಜೆಗೆ ಅಂತ ಬಂದಾಗ ಅದ್ರ ಫಲವಾಗಿ ನಿಮಗೆ ಊಟ ಎಲ್ಲ ಸಿಗ್ತದೆ. ಈ ಒಂದು 3 ನಿಮಿಷ ಅಪ್ಲೋಡ್ ಆಗಿದ್ದು ವಿಡಿಯೋ. ಜನ ಆ ಥರ ಕಂಟೆಂಟ್ ಹತ್ರ ಸಿಗಲ್ಲ ಅಂತ ನಾಳೆ ಹೊಟ್ಟಿದ್ದೀವಿ ತಾನೆ ಗೈಸ್. ನಾಳೆ 6 ಗಂಟೆಗೆ ನಾವು ಇನ್ನೊಂದು ಜಾಗ ಬಿಟ್ಟು ಮುರುಡೇಶ್ವರ ಕಡೆ ಹೋಗ್ತೀವಿ. ಗೊತ್ತಿಲ್ಲ ನನಗೆ, ಹೊಟ್ಟಿದ್ದೀವಿ. ನಾವು ಈ ಕಡೆ ಇದ್ದಿದ್ದು ಅದಕ್ಕೆ 3 ಹೊತ್ತು ಊಟ ಇವರೇ ಸರ್ವ್ ಮಾಡಿರೋದು. ತುಂಬ ಥ್ಯಾಂಕ್ ಯು. ದೊಡ್ಡಮ್ಮ ಹೊಟ್ಟೆ ಸ್ವಲ್ಪ ಊದ್ಕೊಂಡಂಗದೆ, ಊಟ ಜಾಸ್ತಿ ಆಗುತ್ತೆ. ಗೈಸ್, ನಾವಿವಾಗ ಇದು ನೈಟ್ ರೈಡ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಮಗೂ ಗೊತ್ತಿಲ್ಲ.
ಆಸ್ ಪರ್ ದ ಪ್ಲಾನ್ ಏನ ಎಲ್ಲಿ ಬೆಂಗಳೂರಿಗೆ ಆಸ್ ಪರ್ ದ ಪ್ಲಾನ್ ಇವಾಗ ನಾವು ಪೆಟ್ರೋಲ್ ಬಂಕ್ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡಿರಾ ಕಣ್ಣು ಹೊಡಿತಿದೆ ಫ್ಲಾಶ್ ಲೈಟ್ ಆಫ್ ಮಾಡು ನಮ್ಮ ಕಣ್ಣು ಹೊಡೆದ್ರೆ ಎಲ್ಲ ಕಣ ಸೀನನ್ ಕಣ್ಣು ಹೊಡಿಬೇಕು ಓ ಮೈ ಗಾಡ್ ಗೈಸ್ ನಮ್ಮ ಅಣ್ಣ ನಿಮ್ಮನ್ನ ನೋಡಕ್ ಈ ಫೋನಿಂದ ಬಂದಿರೋ ಫ್ಲಾಶ್ ಲೈಟ್ ನಮ್ಮ ಅಣ್ಣನ ಕಣ್ಣೇನ ಕುಗ್ತಿದೆ ಸೊ ನಾವು ಇದನ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಗೈಸ್ ಈ ರೋಡ್ ಎಷ್ಟು ಡೀಪ್ ಆಗಿದೆ ಡೌನ್ ಆಗಿದೆ ಅಂದ್ರೆ ಯು ಕಾಂಟ್ ಇವನ್ ಇಮ್ಯಾಜಿನ್ ಸ್ಟೀಪ್ ಆಗಿದೆ ಪುರ್ರಂತ ಹಿಂಗೆ ಇರೋದು ರೋಡ್ ಇದು ನೋಡಿ ಅಲ್ಲೈತೆ ಅಯ್ಯೋ ಕತ್ಲಿರೋದಕ್ಕೆ ಯಾವ್ದು ಕಾಣಿಸಲ್ಲ ಆದ್ರೆ ನಮ್ ಕಣ್ಣಿಗೆ ಮಾತ್ರ ಎಲ್ಲ ಕಾಣಿಸ್ತಿದೆ ನೋಡಿ ಈ ಕಡೆ ಹಂಸ್ಕೂಲ್ ತರ ರೋಡೇ ಐತಿ ಪ್ಲಾನ್ ಅಲ್ಲಿ ಚೇಂಜ್ ಆಗಿದೆ ನಾವು ಪೆಟ್ರೋಲ್ ಬಂಕ್ ಹೋಗ್ತಾ ಇದ್ದ ಮತ್ತೆ ಆ ಕಡೆ ರಿಟರ್ನ್ ಮೇಲಕ್ಕೆ ಹೋಗ್ತಾ ಇದೀವಿ ಕ್ರಿಸ್ಟಿಯನ್ ಅಂದ್ರೆ ನಾವು ಮೇಲಕ್ಕೆ ಗಾಡಿ ಓಡಿಸ್ಕೊಂಡು ಹೋಗ್ತಾ ಗಾಡಿ ತಳ್ಕೊಂಡು ಹೋಗ್ತಾ ಇದೀವಿ ಹೈಟ್ ಇದೆ ಅಲ್ಲಿ ಮುಂದೆಯಿಂದ ಹೈಟ್ ಇದೆ ಇಲ್ಲಿಂದ ಸ್ವಲ್ಪ ಈ ಕಡೆಯಿಂದ ಲೈಟ್ ಆಗಿ ಹೈಟ್ ಇದೆ ರಿಯಲ್ ಹೈಟ್ ಇನ್ನೂ ಮುಂದೆ ಇದೆ ನಾನೇ ಸ್ಟಾರ್ಟ್ ಮಾಡ್ತೀನಿ ನಾನು ಇಲ್ಲಿಂದ ಬೇರೆ ಕಡೆವರೆಗೂ ದಾಳ್ತೀನಿ ಏನ್ ನಾವು ಸ್ಕೂಟಿ ಒಬ್ಬೊಬ್ರು ತಿಳ್ಕೊಂಡು ಹೋಗ್ಬೇಕಾ ಒಬ್ಬೊಬ್ರು ಕಷ್ಟ ಕಣೋ ಆಗಲ್ಲ ಗಾಡಿ ಹಿಂದ್ಗಡೆ ಬಂದ್ಬಿಡುತ್ತೋ ಅದೇ ಮಜಾ ನೋಡಿದ್ರೆ ಪಕ್ಕ ಮನೇಲಿ ಬಿಡ್ತಾರೆ ಸರಿ ಬರ ಇರ್ಲಿ ಬರ ಸೀನ ಯೋಚನೆ ಮಾಡ್ತಾವನ ಇರ್ಲಿ ಬಾರ ನೋಡಿದ್ರು ಅನ್ಕೊಂಡ್ಲಿ ಗೈಸ್ ನಾವು ಯಾರು ಎಣ್ಣೆ ಹೊಡೆದಿಲ್ಲ ಗೈಸ್ ಕಿರಣ್ ನೀನು ನೋಟಿಸ್ ಮಾಡಿದೆ ತಾನೆ ನೋಟಿಸ್ ಮಾಡಿಲ್ವಾ ನಾವು 3 ಜನ ಬರ್ತಾ ಇದ್ದಿದ್ದು ನೋಡಿ ಜಗಳ ಆಡ್ತಾ ಇದ್ದು ಬೈಕ್ ಸಕ್ಕರೆ ಹಾಕ ಏನೋ ನಾಟಕಗಳು ಆಡ್ತೀಯ ನೀನು ನೋಡಲಿ ಮೈಲ್ ಸ್ಟೋಲ್ 1 ಆಗದೆ ನೆಕ್ಸ್ಟ್ ನಿಂದೆ ಓಡಿಸು ಗೈಸ್ ಆಕ್ಚುಲಿ ಏನಾಯ್ತು ಅಂದ್ರೆ ನಾವು ಕಾರ್ನ ನೋಡಿ ಗೈಸ್ ಇದು ಹೆಂಗೋಯ್ತದ ಮೇಲಕ್ಕೆ ಅಂದ್ಬಿಟ್ಟು ಆ ಥರ ಇದು ಈ ರೋಡ್ ಇವಾಗಲೇ ಹಿಂಗೆ ಮೇಲಕ್ಕೆ ಐತೆ ಆ ಬಿಲ್ಡಿಂಗ್ಗಳೆಲ್ಲ ಎಲ್ಲವೇ ಅಲ್ಲಿಗೆ ಇದನ್ನು ತಳ್ಕೊಂಡು ಹೋಗ್ಬೇಕು ಹೈಟ್ ಜಾಸ್ತಿ ಆಗ್ತಾ ಓಡಿಸೋದು ಕಷ್ಟ ಆಯ್ತದೆ ಆ್ಯಂಡ್ ಆ್ಯಕ್ಚುಲಿ ಏನಾಗಿತ್ತು ಅಂದರೆ ಆ ಕಡೆ ಒಬ್ಬರು ಅಣ್ಣ ಅಕ್ಕ ಯಾರು ಜಗಳ ಆಡ್ತಾಯಿದ್ರು ನಾವು 3 ಜನ ಕಳ್ಳರ ಥರ ಹಂಗೆ ತಳ್ಕೊಂಡು ಬರ್ತಾ ಇರೋದು ನೋಡಿ ಜಗಳ ಆಡೋದು ನಿಲ್ಲಿಸ್ಬಿಟ್ಟು ಒಳಗಡೆ ಹೊಡೋದು ಸೊ ನಮ್ಮಿಂದ ಸೊಸೈಟಿಗೆ ಏನೋ ಯೂಸ್ ಆಗ್ತಿದೆ ಗೈಸ್ ನಾವು ಹೇಳಿದ ಟಾಸ್ಕು ಅನ್ಕೊಂಡಷ್ಟು ಈಸಿ ಇಲ್ಲ ಅದಕ್ಕೆ ನಮ್ಮಣ್ಣ ಏನದು ಒಂದು ಕೈ 2 ಕೈಯನ್ನು ಸಹಾಯಕ್ಕೆ ಕೊಟ್ಟು ತಳ್ತಾ ಇದ್ದಾನೆ ನಾನು ಕೈ ಕೊಡೋ ಟೈಮ್ ಯಾವಾಗ ಗೊತ್ತಿದ್ದು ಐ ಡೋಂಟ್ ನೋ ಗೈಸ್ ಪಾಪ ಇವರು ಈ ಕಡೆನೇ ಸುಸ್ತಾಗೋಗ್ಬಿಟ್ಟಿದ್ದು ಇಲ್ಲಿಂದ ನಾನು ನನ್ನ ಸಾಹಸಕ್ಕೆ ಕೈ ಕೊಡಬೇಕಾಗಿದೆ ಹಿಡ್ಕ ಬಿಡ ಕಿರಣ ಹಿಂದೆ ಇರೋ ರೆಡಿ ಸ್ಟಾರ್ಟ್ ತಳ್ಳ ನೀನ್ ಓಡ್ಬೇಡ್ರಲ್ಲೇ ತಳ್ಳ ಸ್ವಲ್ಪ ನೀನೇ ಎಫರ್ಟ್ ಹಾಕು ನಾನು ಆಗ್ತಾ ಇದ್ದೀನ ಯಾರು ಯಾಮಿನಿ ನಾನು ಅದೇ ಹೇಳ್ತಾ ಇದ್ದಾನೆ ಯಾರಮ್ಮ ನೀನು ಇನ್ನೊಂದ್ಸತಿ ಆಡು ತಳ್ಳೋ ಫಸ್ಟ್ ಸ್ಟ್ಯಾಂಡ್ ತೆಗಿಯೋ ಮೈಸೂರು ಇಳೆದಲೆ ಆ ಕಡೆ ರೋಡ್ ಹಳ್ಳ ಬಿದ್ದದ ಆಯ್ತು ಆಫ್ ಮಾಡೋಣ 3 ತಡ ನೀನು ಆ ಕಡೆ ಕೈ ಹಿಡ್ಕೊ ಗ್ಯಾಸ್ ಔಟ್ ಬರ್ತದೆ ಬ್ಯಾಕಲ್ಲಿ ಬರ್ತೈತಲ್ಲ ಗ್ಯಾಸು ಅಷ್ಟು ದೂರ ಹೇಳಿದೀವಿ ಎಷ್ಟು ದೂರ ತಿಳಿದಿ ಅರ್ಧದಲ್ಲಿಲ್ವಾ ನಾವು ಅದಕ್ಕಿಂತ ಮುಂದೆ ಇದೀವಿ ಬರ ಅಲ್ಲಿವರೆಗೂ ತಳ್ಳಿ ನೋಡೋಣ ಟೈಮಲ್ಲಿ ಬಾಯ್ಸ್ ಅಡ್ಡೆಯಿಂದ ಕ್ರಾಕ್ಸ್ ಚಪ್ಪಲಿ ಹಾಕಿ ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ ಲೆಫ್ಟ್ ಬಾ ಈ ಕಡೆ ರೋಡ್ ಎಲ್ಲ ಫುಲ್ ಲೆಫ್ಟ್ ಬಾ ಇದೆ ಲೆಫ್ಟ್ ಅಲ್ಲಿ ಇರೋ 1K ಸಬ್ಸ್ಕ್ರೈಬರ್ಸ್ ಈ ವಿಡಿಯೋ ಇಂದ ನಡಿಯ ತಳ್ಳೋ ಇರೋ ಒಂದೊಂದ್ಸತಿ ಬ್ರೇಕ್ ಎತ್ತ ಒಬ್ಬನೇ ಏನಾದ್ರು ಸಿಗಾಕೊಂಡ್ರೆ ಹಂಗ ಗಾಡಿ ಬಿಟ್ಬಿಟ್ಟು ಹೊಡೋಗ್ಬಿಡ್ಬೇಕು ಅವನು ಲಕ್ಕೀಲಿ ಇಂಥ ರೋಡ್ಗಳು ನಮ್ಮ ಏರಿಯಾದಲ್ಲಿ ಇಲ್ಲ ಅನ್ಲಕ್ಕಿಲಿ
ಈ ತರ ವಾತಾವರಣ ನಮ್ಮ ಏರಿಯಾದಲ್ಲಿ. ನಡಿಯ ಮುಚ್ಕೊಂಡ್ಲಿ Emotional damage. ಯಾಕೋ ತಳ್ಳೋ. ನಿಜ ಮಸ್ತ್ ಲೈಫ್ ಲೈನ್ ಕೊಡ್ತೀನಿ ನೋಡು. ವಾಪಸ್ ಹೋಗು ಇಲ್ಲಿಂದ ಹಿಂಗ್ ಅಂತ ಹೋಗ್ಬಿಡು. ಮತ್ತೆ ವಾಪಸ್ ಕೆಳಗಡೆಯಿಂದ ಚೂರು ತಳ್ಬಿಡ ನಡೀರು ಮತ್ತೆ ಡೌನ್ ಹೋಗಿ ಮೇಲೆ ಬರೋಣ ರಿವಾರ್ಡ್ಗೆ ಹಾಕಿ ತಳ್ಕಿರೋಣ ಕೈಯಾಕ. ಸೈಡ್ ಬಾ ಅಂದಲ್ವಾ? ನಾನು ಇವನಿಗೆ ಸೈಡ್ ಬಂದಿದ್ದೆ. ನಿಂದೆ ಚಾಲೆಂಜ್, ನೀನೇ ಇವೆಲ್ಲ ಇಲ್ದಿರೋದೆಲ್ಲ ಸ್ಟಾರ್ಟ್ ಮಾಡಿ. ಯಾರಿಗಾರು ಹೇಳು ಈ ವಿಡಿಯೋ ನೋಡಿ ನೋಡಿ ಕೆಳಗಡೆ. ಈ ತರ ಚಾಲೆಂಜ್ ಯಾವಾಗ ಹೇಳಿದ್ದೆ? ಯಾವ್ದೋ ಪೂಜೆ ಮಾಡ್ಕೊಟ್ರು ಕಾಯಿ ಬಿಚ್ಚೋದು ಕಲ್ವೇನ? ನಡಿ ಮುಚ್ಕೊಂಡು. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. 1000 ರೂಪಾಯಿ ಕೊಡ್ತೀನಿ ಈ ತರ ಮಾಡಿದ್ರ ಅಂತ ಹೇಳಿ ಇಬ್ರಿಗೂ ತಲೆಗೆ 1000 ಅಂದಿತ್ತಾನೆ. ಹೌದು. ಇವಾಗ ನನಗೆ ಇಬ್ರು ಕೊಡ್ತೀರಾ 1000ನ? ಹೊಡಿತೀನಿ. ಆಯ್ತು ಬಿಡ ಬಿಡ. ಆಯ್ತು ಹೋಗ್. ಆಯ್ತು ಇಬ್ರಿಗೂ 1000 ಕೊಡ್ತೀನಿ. ಹಾ ಹೋಗ್. ದೇವ್ರನ್ನ 1000 ಕೊಡ್ತೀನಿ. ಇಷ್ಟೇ ದೂರ ಹೋಗ್. ಟೈಮ್ ನೋಡ್ಕೊಂಡು ಹೇಳ್ತಾ ಇರಾ? ನನ್ನ ಕಾಲ್ ನೋಯ್ತಾ ಇದೆ. 1000 ಬೇಡವಾ? ಆಗ ಅಂತ ಒಪ್ಕೋ. 2000 ಕೊಡ್ತೀನಿ ಹಂಗಾದ್ರೆ. 2000 ಕೊಡ್ತೀನಿ ಹೋಗ. ನೀನ್ 2000 ಕೊಡು. ದುಡ್ಡು ಎಲ್ರ ತಲೆ ಕೆಡ್ಸಿತ್ತು, ಯೋಚನೆ ಮಾಡು. 2K ನನಗೆ 2K ನಾನು ಕೊಡ್ತೀನಿ. 2K ಅವನು 4000 ಕೊಡ್ತೀವಿ ಹೋಗು. 4000 ಕೊಡ್ತೀಯಾ? ಆಮೇಲೆ ಅಲ್ಲಿ ಹೋಗು. ಆ ರೆಸ್ಟೋರೆಂಟ್ ಎಂಟ್ರಿ ಹೋಗ್ಬೇಕು. ಅಲ್ಲಿ ಗೋಲ್ಡನ್ ಇದಂತ ಇದೆಯಲ್ಲ ಅಲ್ಲಿ ಇದಲ್ಲ ಅಲ್ಲಿ ಹಿಂದೆ ಫ್ರಂಟ್ ಮಾತು ಚೇಂಜ್ ಮಾಡಿದೆ ಅನ್ಕೋ. ಮಾಡಲ್ಲ ಹೋಗು. ಇದೇ ಕೈ ಹಿಡ್ಕೊ ಹುಷಾರಾಗಿ ಬಿದ್ದಿದ್ದಾವ. ಹೋಯ್ತಾ 2000? ಆಲ್ರೆಡಿ ಆಗೋಯ್ತು ಲೈಫ್. ನೀನ್ ನಾನು ಕೇಳೋದ ನಿಂಗೆ ಹಿಡ್ಕೊ ಅನ್ಬಿಟ್ಟು ಬಿಡು ಹೈಟ್ ಐತೆ ಅಂತ ಹೇಳಿ ಬಿಡು. ಆಯ್ತು ತಳ್ಳಪ್ಪ. ಬಂದ್ರು ಹಿಡ್ಕೊಳಕ್ಕೆ ತಳ್ಬಿಡ್ತಾನೆ. ನಾನ್ ಸ್ಟಾಪ್ ಆಗಿ ತಳ್ಬೇಕು. ನಾನ್ ಸ್ಟಾಪ್ ಆಗಿ ತಳ್ಬೇಕು ನಿಜ. ಒಂದ್ ಕಡೆ ನಿಂತಿದ್ರೆ ಹೋಯ್ತು. ನಿಲ್ಸಿದ್ರೆ ಹೋಯ್ತು. ಇಲ್ಲಿಂದ ಎರಡು ಏನ್ರ ಮಾಡ್ತಾ ಇದೀರಾ? ಏನು ಮಾಡ್ತೀರ ತಳ್ಳು. ಬಾಳ್ಲಕ್ ಹೋಗ್ತೀಯ. ತಳ್ಬಿಡ. ದೇಜುಬದಿ ಇವತ್ತು ಅವ್ನು ಬರಣ್ಣೆ. ತಳ್ಳ ವ್ಯಾನ್ವರ್ಗು ಆಗುತ್ತೆ. ಯು ಕ್ಯಾನ್ ಡೂ ಇಟ್ ತೇಜ. ಯಸ್ ಅಂದೆ. ಆ ವ್ಯಾನ್ವರ್ಗು ಹೋಗ ಮೇಲೆ ಹೋಗ್ಬೇಕಿನ್ನ. ತೇಜಸ್ ಕನ್ನಡ ಹೇಳ್ಬೇಕಾ? ಮೇಲೆ 2000 ಬೇಡವ? 10 ಹಿಡ್ಕೊಳ್ಳು. ಹೇಳಿ ಜಾಗ ಬನ್ನಿ. ಮೇಲೆ 10 ಅಂತ ಹಿಡಿದು ಇನ್ನು ಅಲ್ಲಿರೋದು ಗೋಲ್ಡನ್. ಇದ್ರ ಬಗ್ಗೆ ಬಂದೇ ಬಿಟ್ಟ ತೇಜ ಗಣಮ. ಆಯ್ತಾ? ಇಲ್ಲಿ ಬಂದ್ಬಿಡು ಆಗೋಗುತ್ತೆ. ಹೇಳಿದ್ ದಿಲ್ ಕಡೆನೆ ಐತಾನೆ. ಕಾಣಿಸ್ತಿದ್ದೆ ನಿಂಗೆ ದೇವ್ರೆ. 5 ಮೀಟ್ರಲ್ಲಿ ಸೋತಾಗ್ಬಿಟ್ಟ ತೇಜ. ಸೋದ 4000 ಇಲ್ಲ 5 ಮೀಟರ್ ಅಲ್ಲಿ ನೀನ್ ಹೇಳಿದ್ದು. ನಾವ್ ಹೇಳಿದ್ದು ಆಯ್ತು ಬಿಡ. ಲೈನ್ ದಾಟಿದ್ದೀನ. ಈ ತರ ಎಲ್ಲ ಸೈಕ್ ಮಾಡ್ತೀನ. ಬಿಡು ನಿಲ್ಕೊಂಡಿಲ್ವಾ? ಬಿಡು ಬ್ರೇಕ್ ಇಟ್ಟು. ಅಲ್ಲ ಇವರು ಬರೋರ್ಗು ಒಂದು ಮಾತು, ಬಂದ್ಮೇಲೆ ಒಂದು ಮಾತು, ಇದ್ರೆಲ್ಲ ಆಟ ಆಡ್ತಾರೆ. ಇನ್ನ ಇದೆ ಆಗ್ತಾ ಇಲ್ಲ. ಇಲ್ಲ ಬರೋವರೆಗೂ ಕೊಡ್ತೀನಿ. ಬಂದಮೇಲೆ ಹೊಟ್ಟೆ ಗ್ಯಾಸು ಗೀಸು ಪುಸ್ಸು ಡಾಕ್ಟರ್ ಫೀಸ್ ಮನ್ನಾ ಅಂತ ಆಟ ಆಡಿಸ್ತಾರೆ. ನಮ್ಮ ಎಫರ್ಟ್ಸ್ ಜೊತೆ ಆಟ ಆಡ್ತಾವ್ರ ಇವರು. ನೆಟ್ಟಿಗೆ ಸೂಟ್ ಆಗೋ ಥರ ಕಮೆಂಟ್ ಆಗಿದೆ. ನಾನು ಫುಲ್ ಟಯರ್ಡ್ ಆಗಿದ್ದೀನಿ. ಆಟ ಲೈಟ್ ಕಾಣಿಸ್ತೈತಲ್ಲ, ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ ನಾನು. ಅದಕ್ಕಿಂತ ಹಿಂದೆ ಇಲ್ಲ, ಅಲ್ಲಿಂದ ಅನ್ಕೊಡಿ.
ಸುಮ್ಮನೆ ತುಂಬ ಹೈಟ್ ಇದೆ ಗೈಸ್. ಇದು ಬೆಳಕಿದಾಗ ನೋಡಬೇಕು, ಹೆವಿ ಹೈಟ್ ಇದೆ ಗೈಸ್. ಯು ಕ್ಯಾನ್ ವಿಟ್ನೆಸ್ ಮೈ ಸ್ವೆಟ್ ಈಸ್ ರಿಯಲ್, ಮೈ ಎಫರ್ಟ್ ಈಸ್ ರಿಯಲ್. ಇವರ ಗೂಬೆಗಳು ಅನ್ರಿಯಲ್ ಫೆಲೋಸ್. ಇವನು ಸ್ವಲ್ಪ ಸುರದೈತೆ, ನನಗೆ ಜಾಸ್ತಿ ಸುರದೈತೆ ಗೈಸ್. ಡಿಯೋ ಫುಲ್ ಥ್ರಾಟಲ್ ಬಳಸಿ ಓಡಿಸ್ತಾ ಇದ್ದೀವಿ. ಆ್ಯಂಡ್ ಇವಾಗ ಟಾಪ್ ರೀಚ್ ಆಗ್ತಾ 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 ಡಿಯೋ ಸ್ಲೋ ಆಗೋದು ನೋಡಿ. ಲಕ್ಕಿಲಿ ವಿ ಪಾಸ್ಟ್ ಇಟ್. ಪರವಾಗಿಲ್ಲ, ಇಟ್ಸ್ ನಾಟ್ ಈಸಿ ಗೈಸ್, ಸ್ವಲ್ಪ ಕಷ್ಟ ಇದೆ ಗೈಸ್. ಇಲ್ಲಿ ನೋಡಿ ಜಸ್ಟ್ ಮಿಸ್ಸಲ್ಲಿ ನಮ್ಮ ಅಣ್ಣ ಮಿಸ್ ಮಾಡ್ಬಿಟ್ಟ, ಇಲ್ಲಾಂದರೆ ಗೊತ್ತಿದ್ದ. ನಂಗೆ ಗೊತ್ತು ನಮ್ಮ ಅಣ್ಣಂಗೆ ಅದೆಷ್ಟು ಅವಸರ ಇದೆ ನೋಟು. ಈ ಥರ ಎಲ್ಲ ನಾಟ್ ಗುಡ್. ಹೇಳ ಬಾಯ್ ಬಿಟ್ಟು ಹೇಳ, ಏನದ ಹೇಳ. ಹಾಂ ಬಾರ ಹೇಳ ಬಾರ, ಫೋನ್ ಕಂಡೇನ ಗೈಸ್. ಈ ದಿನ ನಾನು ಹೆವಿ ಸ್ವಲ್ಪ ಜಾಸ್ತಿ ಎಫರ್ಟ್ಸ್ ಹಾಕ್ಬಿಟ್ಟಿದ್ದಾರೆ. ಐ ಆಮ್ ಆ್ಯಕ್ಚುಲಿ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀನಿ ಗೈಸ್. ಸಿ ಯು ಟುಮಾರೋ. ತಿಳ್ದೇನು ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ. ಬಾಯ್ 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 ದೊಡ್ಡಮ್ಮ ಬಾಯ್ ಬಾಯ್ ಗೈಸ್. ಫೈನಲಿ ನಾವು ಆ ದಿನ ಪಿಕಪ್ ಮಾಡ್ಕೊಂಡಿದ್ದ ಲೊಕೇಶನ್ಗೆ ಇವತ್ತು ಮತ್ತೆ ಬಂದು ಡ್ರಾಪ್ ಆಗಿದ್ದೀವಿ. ಈ ಕಡೆಯಿಂದ ನಮ್ಮ ಕಾರ್ ತಗೊಂಡು ಹೋಗಬೇಕು. ಅದೇ ನಮ್ಮ ಮಾಮ್ಸ್ ಮತ್ತೆ ಬಂದವ್ರೆ, ಎಲ್ರಿಗೂ ಬಾಯ್ ಹೇಳಲಿಕ್ಕೆ ಅಂದ್ಬಿಟ್ಟು ಒಳಗಡೆ ಇದ್ದಾರೆ ನೋಡಿ. ಅಮ್ಮನ ಬಿಟ್ಬಿಟ್ಟು ಹಂಗೆ ಬಂದೆ. ದೊಡ್ಡಪ್ಪ ದೊಡ್ಡಪ್ಪ ಏನೇನ್ ಪ್ರಾಬ್ಲಮ್ಮು? ಬಾಯ್ 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 ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.